ಏನೇನು ತೊಂದರೆ ಆಗ್ತಿದೆ ಹೇಳು. ಇವಾಗ ನಮ್ಗೆ ಕೊಟ್ಟಿದ್ದು 54 ರೂಪಾಯಿ, 54 ರೂಪಾಯಿ ಇರೋದು. ಇವಾಗ ಬಂದು ಇದು 89. ಕೆಲವೊಂದು ಕಡೆ 105, ಪ್ರೈವೇಟಲ್ಲಿ ಕೆಲವೊಂದು ಬಂದು 150, 120, 150. ಹಿಂಗೆ ಮಾಡಿ ನಾವೆಲ್ಲ ಇವಾಗ ನಮ್ಮ ಗಾಡಿಗೆ ಹೋಗ್ಬೇಕು, ಪರ್ಮನೆಂಟ್ ಕಟ್ಟಬೇಕು, ಇನ್ಶೂರೆನ್ಸ್ ಕಟ್ಟಬೇಕು, ವರ್ಷ ಬಂತು ಅಂದರೆ ಎಲ್ಲ ಮಾಡಬೇಕು. ಇವಾಗ ಹಿಂಗೆಲ್ಲ ಮಾಡ್ಕೊಂಡು ಇವಾಗ ಗೌರ್ಮೆಂಟ್ ನಮ್ಗೆ ಇನ್ನೇನು ಮಾಡಿಲ್ಲ. ಇನ್ನೇನಕ್ಕೆ ನಾವು ಗೌರ್ಮೆಂಟ್ ನಾವೆಲ್ಲ ಟ್ಯಾಕ್ಸ್ ಎಲ್ಲ ಏನಕ್ಕೆ ಪೇ ಮಾಡಬೇಕು? ಇನ್ಶೂರೆನ್ಸ್ ಎಲ್ಲ ವರ್ಷ ಏನಕ್ಕೆ ಕಟ್ಟಬೇಕು? ನಾವು 7,000 ಇನ್ಶೂರೆನ್ಸ್ ಕಟ್ಟಬೇಕು. ಇವಾಗ ಗೌರ್ಮೆಂಟ್ ಇದ್ರ ಬಗ್ಗೆ ನಾವು ನೀಟಾಗಿ ತೊಗೊಬೇಕಾ ಇಲ್ವಾ? ಕೆಲವೊಂದು ಗಾಡಿಗಳೆಲ್ಲ ಇವಾಗ ಆಗಿದೆ. ಇವಾಗ 2 ವೀಲರು ಇದ್ರು ಬಸ್ ಬಿಟ್ಟಿದ್ದಾರೆ. ಇವಾಗ ಆಟೋದವ್ರು ಏನು ಮಾಡಬೇಕು? ಇವಾಗ 3 ಲಕ್ಷ ಬಂಡವಾಳ ಹಾಕಿರ್ತೀವಿ, ಲೋನ್ ಎಲ್ಲ ಕ್ಲಿಯರ್ ಆಯಿತು ಅಂದ್ರೆ 4 ಲಕ್ಷ 5 ಲಕ್ಷ ಬರುತ್ತೆ ಗಾಡಿ ಕೈಗೆ. ಈಗೆಲ್ಲ ಮಾಡ್ತಿರ್ಬೇಕಾದ್ರೆ ಗೌರ್ಮೆಂಟ್ ನಮ್ಮ ಬಗ್ಗೆ ಏನೋ ತಲೆ ಕೆಡ್ಸ್ಕೊಂಡಂಗಿದ್ರಿ ನಾವೇನು ಮಾಡೋದು? ಇದರಿಂದ ಏನು ನಿಮ್ಮ ಆದಾಯದ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಿದೆ? ಆದಾಯ ಏನೇ ನೋಡಿ ಸರ್, ಇಲ್ಲಿ 90 ರೂಪಾಯಿ ಇದೆ ಲೀಟರ್, 90 ರೂಪಾಯಿ. ನಮ್ಮದು ಬರೋದು 18 ಕಿಲೋಮೀಟರ್ ಬರುತ್ತೆ. ಈ ಸಿಟಿಯಲ್ಲಿ ಓಡಿಸಿದ್ರೆ 180 ರೂಪಾಯಿ, 10 ಕಿಲೋಮೀಟರ್ 180 ರೂಪಾಯಿ ಬರುತ್ತೆ. ಅಲ್ಲಿ ನಾವು ಖಾಲಿ ಸುತ್ತ ಹಾಕ್ತಂದ್ರೆ 180 ರೂಪಾಯಿ ನಾವು ಸಂಪಾದನೆ ಮಾಡಿ ತಿರ್ಗಾ 100 ರೂಪಾಯಿ ಗ್ಯಾಸ್ ಹಾಕ್ಸೋಕ್ಕೆ ಕೀವನ್ ನಿಂತ್ಕೊಂಡು. ಎಷ್ಟು ಗಂಟೆಯಿಂದ ಕಾಯ್ತಿದ್ದೀರಾ ಸರ್? ನಾವು ಬೆಳಗ್ಗೆ ನೈಟ್ 2 ಗಂಟೆಗೆ ಹಾಕ್ತಾರೆ, 6 ಗಂಟೆಗೆ ಇವಾಗ ಸ್ಟಾರ್ಟ್ ಮಾಡೋದು. ನಾವು ಗ್ಯಾಸ್ ಹಾಕ್ಕೊಂಡು ಹೋಗ್ಬೇಕಾದ್ರೆ 9 ಗಂಟೆ ಆಗುತ್ತೆ. ನಾವು ನೈಟ್ ನಿದ್ದೆ ಕಟ್ಕೊಂಡು ಬಂದು ಇಲ್ಲಿ ಹಾಕ್ಬೇಕು. ಇವಾಗ ನೋಡಿರಿ ಇವಾಗ ಎಷ್ಟು ಗಾಡಿಗಳು ನಿಂತಿದೆ. ಹೌದು. ಅದು ಮಧ್ಯಾಹ್ನ ಎಲ್ಲ ಗಾಡಿ ರೂಟಲ್ಲಿ ಗಾಡಿ ಹೋಗಿರೋ ಇಷ್ಟೇ ಗಾಡಿ ಲಾಸ್ಟ್ ಹಾಕಿದ್ವಿ ಗಾಡಿಗೆ ಗ್ಯಾಸ್ ಖಾಲಿ. ಇನ್ನೂ ಜಾಸ್ತಿ ಗಾಡಿ ಇದ್ದು ಅನ್ಸುತ್ತೆ, ಊಟಕ್ಕೆ ಹೋಗಿರ್ಬೇಕಿಲ್ಲ. ಊಟಕ್ಕಲ್ಲ ಸರ್, ಇವತ್ತು ಗ್ಯಾಸ್ ಇಷ್ಟೇ ಸ್ಟಾಕ್ ಇರೋದು ಇಲ್ಲಿ. ಎಲ್ಲ ಕಳ್ಸ್ಬಿಟ್ಟಾರೆ ವಾಪಸ್. ಎಲ್ಲ ಇವಾಗ ಟೋಕನ್ ಕಡೆ ಈ ಗಾಡಿಗಳಲ್ಲಿ ಎಷ್ಟು ಗೊತ್ತಿಲ್ಲ. ಇಲ್ಲಿ ಈ ಬಂಕಲ್ಲಿ ಖಾಲಿ ಆಗಿದೆ ಸ್ಟಾಕು. ಆಲ್ಮೋಸ್ಟ್ ಬರ್ತಾ ಇದೆ. ಇದು ಗೌರ್ಮೆಂಟ್ ಬಂತಿದ್ದು ಆಲ್ಮೋಸ್ಟ್ ಇಲ್ಲಿ ಸಿಗ್ತಾ ಇದೆ, ಪರವಾಗಿಲ್ಲ. ಕೆಲವೊಂದು ಕಡೆ ನಾವು ಸಿಟಿಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ಇದು ಸಿಗಲ್ಲ. ಇದ್ರ ಬಗ್ಗೆ ಅವ್ರು ತಿಳ್ಕೊಬೇಕು. ರಾಜ್ಯದವ್ರು ಇಲ್ಲಿ ಎಲ್ಲಿ ಏನು ಮಾಡ್ತಾ ಇದ್ದಾರೆ ಅವರು? ಎಲ್ಲ ಸ್ಟೇಟಲ್ಲಿ ನೋಡ್ರಿ, ಆಂಧ್ರದಲ್ಲೆಲ್ಲ ಮಾಡಿದಾಗ ಎಲ್ಲ ರಾಜ್ಯದವರು ಸಪೋರ್ಟ್ ಮಾಡ್ತಾರೆ. ಆಟೋ ಡ್ರೈವರ್ಗಳಿಗೆ ಅಷ್ಟೊಂದು ಅಮೌಂಟ್ ಆಗ್ತಾ ಇದ್ದಾರೆ. ಇದು ಎಂಥದ್ದು ಇಲ್ಲ. ಸುಮ್ಮನೆ ಇವಾಗ ಅಲ್ಲಿ ಇವಾಗ ಏನಿಲ್ಲ, ಒಂದು 10 ರೂಪಾಯಿ ಜಾಸ್ತಿ ಇಟ್ಕೊಂಡಿದ್ವಿ ಅಂದರೆ ಅದನ್ನು ಯೂಸ್ ಮಾಡ್ತಾ ಇದ್ದಾರಲ್ಲ. ಇವಾಗ ನಮ್ದು ಇಷ್ಟು ಈಗೆಲ್ಲ ಆಗ್ತಿದೆ. ಯಾವ್ದಾದ್ರು ಒಬ್ಬರಾದ್ರೂ ಬಂದಿದೆ ಇದ್ರ ಬಗ್ಗೆ ಚರ್ಚೆ ಯಾರೂ ಮಾಡೇ ಇಲ್ಲ. ಇಷ್ಟೊಂದು ಈಗ ಅವಾಗ ಗ್ಯಾಸ್ ಸಮಸ್ಯೆ ಆಗ್ತಿದೆಯಲ್ಲ, ಈಗ ನೆಕ್ಸ್ಟ್ ಎಲೆಕ್ಷನ್ಸ್ ನಡೆದ ಮೇಲೆ ಈ ಗೌರ್ಮೆಂಟ್ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು? ಜನ ಆಯ್ಕೆ ಮಾಡ್ಬೇಕು ಸರ್, ಮಾಡೋದು ನೀವೇನೋ ಒಳ್ಳೇದು ಮಾಡ್ತಾ ಇಲ್ವಾ? ನಾವು ನಿಮ್ಗೆ ಬಂದು ಓಟ್ ಹಾಕೋದು ಜನ ಆಯ್ಕೆ ಮಾಡ್ಬೇಕಾದ್ರೆ ಜನ ಆಯ್ಕೆ. ಇವಾಗ ನೋಡಿ ನಮಗೆಲ್ಲ ತೊಂದರೆ ಆಗ್ತದೆ. ನೆಕ್ಸ್ಟ್ ನಾವು ಓಟ್ ಹಾಕಿದ್ರೆ ಯಾರು ಹಾಕ್ತಾರೆ ನೋಡಿ? ಇವಾಗ ಬಿಸ್ತಲ್ಲಿ ಇಷ್ಟು ಗಾಡಿಗಳು ನಿಂತಿದ್ದಾವೆ. ಇವಾಗ ಇದಕ್ಕೆ ಯಾರು ಸಮಾಧಾನ? ತೊಂದರೆ ಆಗಿದೆ ನೋಡಿ. ಗೌರ್ಮೆಂಟ್ ಇದ್ರ ಬಗ್ಗೆ ಏನಾದರೂ ಆಕ್ಷನ್ ತೊಗೊಬೇಕಲ್ವ ಇದು?